ಅಂದ್ರೆ ಹಿಂದೂಗಳು ನಮ್ಗೆ ಅವ್ರಿಗೇನೋ ಅನ್ಸ್ಬಿಟ್ಟಿದೆ, ಇನ್ ಮುಂದೆ ಬರ್ತಾ ಬರ್ತಾ ಹಿಂದೂಗಳು ಯಾರು ವೋಟ್ ಮಾಡಲ್ಲ. ಯಾಕೆಂದ್ರೆ ವಿಧಾನಸಭೆಯಲ್ಲೇ ನೋಡಿದೆ, ಕಾಂಗ್ರೆಸ್ ಅವರು ಒಂದು 5-6 ಜನ ಹಿಂದೆ ಎದ್ದು ನಿಂತ್ಕೊಂಡು ನಾನು ಹಿಂದೂ ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ನಾನು ಹಿಂದೂ ಅಂತ ಅಂದ್ರೆ ಅವ್ರಿಗೆ ನಂಬಿಕೆ ಹೊರಟೋಗ್ಬಿಟ್ಟಿದೆ. ಅವ್ರಿಗೆ ಆ ನಂಬಿಕೆ ವಿಶ್ವಾಸ ಹೊರಟೋಗ್ಬಿಟ್ಟಿದೆ. ಜನ ನಂಬ್ತಾ ಇಲ್ಲ ಅವ್ರನ್ನ. ಆ ಸ್ಥಿತಿಗೆ ಇವತ್ತು ಬಂದಿದ್ದಾರೆ. ನೀವು ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇದರ ಬಗ್ಗೆ ಪ್ರಸ್ತಾವ ಮಾಡಿದ್ದಾರೆ, ನಡ್ಡಾ ಅವರು. ನಾನು ಮೊನ್ನೆ ಪಾರ್ಲಿಮೆಂಟ್ ಇಲ್ಲಿ ಬಂದಿದ್ರು, ಬೆಂಗಳೂರಿಗೆ ಬಂದಾಗೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ರು. ಅವರು ರಿಸೀವ್ ಮಾಡಕ್ ಹೋದಾಗ ನಾನು ವಿಧಾನಸಭೆಯಲ್ಲಿ ನಡೆದ ಘಟನೆಗಳನ್ನು ಹೇಳಿದೆ, 4% ರಿಸರ್ವೇಷನ್ ಹೇಳಿದೆ. ನಾನು ಕ್ಲೀನ್ ಆಗಿ ಹೇಳಿದ್ದಾರೆ ನೋಡಿ, ಸಂವಿಧಾನದ ಕನ್ನಡದ ಇದರಲ್ಲಿ ಸಂವಿಧಾನ ರಚನಾ ಚರ್ಚೆಗಳು, ನಡವಳಿಕೆಗಳು, ಇದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆ ತರ ಯಾವುದೇ ಕೊಡಬಾರದು ಅಂತ ಮುಸಲ್ಮಾನರು ಹೇಳಿರೋದು. ಕೊಡೋದ್ರಿಂದ ಭೇದ ಭಾವ ಬರುತ್ತೆ, ನಮ್ಮ ಮಧ್ಯೆ ಒಡಕನ್ನಾಗ್ತೀರಾ ಅಂತ ಅವರು ಆ ಮುಸಲ್ಮಾನ್ ಸದಸ್ಯರು ಹೇಳಿರೋದು. ಇದನ್ನು ಅಂಬೇಡ್ಕರ್ ಅವರು ಕ್ಲಿಯರ್ ಆಗಿ ಇದು ಮಾಡಿದ್ದಾರೆ. ಕೊಟ್ಬಿಡ್ತೀನಿ, ತಗೊಂಡು ನಿಮ್ಗೆ ಕೊಡ್ತೀನಿ. ಕನ್ನಡದಲ್ಲೇ ಇದೆ, ಕೊಡ್ತೀನಿ. ಖಂಡಿತವಾಗಿಯೂ ಅಂಬೇಡ್ಕರ್ ಅವರು ಈ ಮುಸ್ಲಿಮರ ಮೀಸಲಾತಿ ಅಂದ್ರೆ ಧರ್ಮ ಅಂತ ವಿರೋಧ ಮಾಡಿದ್ದಾರೆ. ಕಾಂಗ್ರೆಸ್ ಅವರು ಮಾತೆತ್ತದೆ ಸಂವಿಧಾನ ಪುಸ್ತಕ ಇಟ್ಕೊಂಡು ಬರ್ತಿರಲ್ಲ. ನಿಮ್ಮ ಯೋಗ್ಯತೆ ಅಂಬೇಡ್ಕರ್ ಏನ್ ಹೇಳಿದ್ದಾರೆ ಅದನ್ನ ಹೇಳಿ. ಧರ್ಮಾಧಾರಿತವಾಗಿ ರಿಸರ್ವೇಷನ್ ಅನ್ನ ಕೊಡಬೇಕು ಅಂತ ಸಂವಿಧಾನದಲ್ಲಿ ಅಂಬೇಡ್ಕರ್ ಹೇಳಿದ್ದಾರೆ ಅಂತ ಹೇಳಿ. ನೀವು ಮಾತತ್ರ ಅಂಬೇಡ್ಕರ್ ಅನ್ನೋ ಹೇಳುವಂತವ್ರು ಇದಕ್ಕೆ ಯಾಕೆ ಅಂಬೇಡ್ಕರ್ ಅವರಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀರಾ? ಮರ್ತು ಬಿಡೋಣ. ಅಂಬೇಡ್ಕರ್ ಸೋಲಿಸಿದ್ ನೀವೇ. ಅಂಬೇಡ್ಕರ್ ಸಂವಿಧಾನದ ಕರಡು ರಚನೆಯಲ್ಲಿ ಬರಬಾರದು ಅಂತ ಅವ್ರನ್ನ ಸೋಲಿಸೋಕೆ ಪ್ರಯತ್ನ ಮಾಡಿದ್ದು ನೀವೇ. ಅವ್ರನ್ನ ಮಂತ್ರಿಮಂಡಲ ರಾಜೀನಾಮೆ ಕೊಡೋ ಅಂತ ವ್ಯವಸ್ಥೆ ಮಾಡಿದ್ದು ನೀವೇ. ಅದು ಬಿಟ್ಬಿಡೋಣ. ಈಗ ಸಂವಿಧಾನ ಹಿಡ್ಕೊಂಡು ಹೊರಟಿದ್ದೀರಲ್ಲ, ಇದಕ್ಕೆ ನೀವು ಉತ್ತರ ಕೊಡಬೇಕಾಗ್ತದೆ.